ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಮೊದಲನೇ ಆನ್ಲೈನ್ ಪರೀಕ್ಷಾ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ 40 MCQ ಪ್ರಶ್ನೆಗಳಿರ್ತವೆ. ಆರಂಭದಲ್ಲಿ ನೀಡಲಾಗುವ ಪ್ರಶ್ನೆಗಳನ್ನು ಗಮನವಿಟ್ಟು ನೋಡಿರಿ. ಸರಿಯಾದ ಉತ್ತರಗಳನ್ನು ನೋಟ್ ಮಾಡಿಕೊಳ್ಳಿ. ವಿಡಿಯೋದ ಕೊನೆಗೆ ನೀಡಲಾಗುವ ಉತ್ತರಗಳನ್ನು ನಿಮ್ಮ ಉತ್ತರಗಳೊಂದಿಗೆ ಪರೀಕ್ಷಿಸಿ. ಹಾಗಾದರೆ ಆರಂಭಿಸೋಣ ಬನ್ನಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 1453ರಲ್ಲಿ ಆಟೋಮನ್ ಟರ್ಕರು ವಶಪಡಿಸಿಕೊಂಡ ನಗರ: ಲಿಸ್ಬನ್, ಪಾಂಡಿಚೇರಿ, ಕಾನ್ಸ್ಟಾಂಟಿನೋಪಲ್, ಕಾಪ್ಪಡ್. ಎರಡನೇದು, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರು ಮಾಡಿಕೊಂಡ ಒಪ್ಪಂದ: ನಿರಂತರ ಮೈತ್ರಿ ಒಪ್ಪಂದ, ಬೆಸ್ಸಿನ್ ಒಪ್ಪಂದ, ಸಾಲ್ಬಾಯ್ ಒಪ್ಪಂದ, ಲಾಹೋರ್ ಒಪ್ಪಂದ. ಮೂರನೇದು, ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವನು: ಲಾರ್ಡ್ ಕಾರ್ನ್ ವಾಲಿಸ್, ಡಾಲ್ ಹೌಸಿ, ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕ್ಯಾನಿಂಗ್. ನಾಲ್ಕನೇದು, ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು: ಕಿತ್ತೂರು, ನಂದಗಡ, ಬೈಲಹೊಂಗಲ, ಸಂಗೊಳ್ಳಿ. ಐದನೇದು, ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದವರು: ಹೆನ್ರಿ ಡೆರೋಜಿಯೋ, ಆನಿ ಬೆಸೆಂಟ್, ಶ್ರೀರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ. ಆರನೇದು, 1857ರ ಬ್ಯಾರಕ್ಪುರ್ ದಂಗೆ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವರು: ನಾನಾ ಸಾಹೇಬ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ, ತಾತ್ಯ ಟೋಪೆ. ಏಳನೇದು, ಇವರುಗಳಲ್ಲಿ ಮಂದಗಾಮಿ ನಾಯಕರು: ಅರಬಿಂದೋ ಘೋಷ್, ಸುರೇಂದ್ರನಾಥ ಬ್ಯಾನರ್ಜಿ, ವಿ.ಡಿ. ಸಾವರ್ಕರ್, ಮ್ಯಾಡಮ್ ಕಾಮಾ. ಎಂಟನೇದು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಈ ಕಾಯ್ದೆಗೆ ವಿರುದ್ಧ ನಡೆದ ಹೋರಾಟದ ಪರಿಣಾಮವಾಗಿದೆ: ಶಸ್ತ್ರಾಸ್ತ್ರ ಕಾಯ್ದೆ, ಅರಣ್ಯ ಕಾಯ್ದೆ, ರೆಗ್ಯುಲೇಟಿಂಗ್ ಕಾಯ್ದೆ, ರೌಲತ್ ಕಾಯ್ದೆ. ಒಂಬತ್ತನೇದು, 42ನೇ ತಿದ್ದುಪಡಿಯ ಪ್ರಕಾರ 1976ರಲ್ಲಿ ಈ 2 ಪ್ರಮುಖ ಅಂಶಗಳನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು: ಜಾತ್ಯತೀತ ಮತ್ತು ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಮತ್ತು ಸಮಾನತೆ, ಸಮಾಜವಾದಿ ಮತ್ತು ಪ್ರಜಾಪ್ರಭುತ್ವ, ಜಾತ್ಯತೀತ ಮತ್ತು ಸಮಾಜವಾದಿ. 10ನೇದು, 2002ರಲ್ಲಿ ಡಿ.ಎಂ. ನಂಜುಂಡಪ್ಪ ಸಮಿತಿಯು ಈ ಸಮಸ್ಯೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ವರದಿ ನೀಡಿದೆ: ಪ್ರಾದೇಶಿಕ ಅಸಮತೋಲನ, ಕೋಮುವಾದ, ಲಿಂಗ ತಾರತಮ್ಯ, ನಿರುದ್ಯೋಗ. 11ನೇ MCQ, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ಚೀನಾ ಪ್ರಧಾನಿ: ನೆಲ್ಸನ್ ಮಂಡೇಲಾ, ಚೌ ಎನ್ ಲಾಯ್, ದಲೈ ಲಾಮಾ, ಸನ್ ಯತ್ ಸೇನ್. 12, ಭಾರತದ ಭಿಲಾಯ್ ಮತ್ತು ಬೊಕ್ಯಾರೋ ಕಾರ್ಖಾನೆಗಳಿಗೆ ಸಹಕಾರ ನೀಡಿದ ದೇಶ: ಅಮೆರಿಕ, ಜರ್ಮನಿ, ಚೀನಾ, ರಷ್ಯಾ. 13ನೇದು, ಮಾನವ ಹಕ್ಕುಗಳನ್ನು ಸಂರಕ್ಷಿಸುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ನಿಭಾಯಿಸುವ ವಿಶ್ವಸಂಸ್ಥೆಯ ಅಂಗ: ಭದ್ರತಾ ಸಮಿತಿ, ಸಚಿವಾಲಯ, ಸಾಮಾನ್ಯ ಸಭೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಪ್ರಶ್ನೆ ಸಂಖ್ಯೆ 14, ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗೆ ಪೂರಕವಾದ ಪರಿಸರವನ್ನು ಒದಗಿಸುವ ಮೂಲಕ ನೊಬೆಲ್ ಬಹುಮಾನ ಗಳಿಸಿದ ಸಂಸ್ಥೆ: ಯುನೆಸ್ಕೋ, ಯುನಿಸೆಫ್, IMF, FAO. ಪ್ರಶ್ನೆ ಸಂಖ್ಯೆ 15,
ಅಸ್ಪೃಶ್ಯತೆಯು ಜಾತಿಯ ಅತ್ಯಂತ ತಿರಸ್ಕಾರವಾದ ಅಭಿವ್ಯಕ್ತಿ. ಇದು ಹಿಂದೂ ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ ಹೀಗೆಂದವರು. ಡಾಕ್ಟರ್ BR ಅಂಬೇಡ್ಕರ್, ಜ್ಯೋತಿರಾವ್ ಫುಲೆ, ಮಹಾತ್ಮ ಗಾಂಧೀಜಿ, ನಾರಾಯಣ ಗುರು. 16ನೇದು, ವಲಸೆಯು ಈ ಕಾರ್ಮಿಕರ ಮುಖ್ಯ ಲಕ್ಷಣಗಳಲ್ಲಿ ಒಂದಾಗಿದೆ. ಸಂಘಟಿತ ವಲಯದ ಕಾರ್ಮಿಕರು, ಅಸಂಘಟಿತ ವಲಯದ ಕಾರ್ಮಿಕರು, ಬಾಲಕಾರ್ಮಿಕರು, ಮಹಿಳಾ ಕಾರ್ಮಿಕರು. 17 ಕೈಗಾ ಅಣುವಿದ್ಯುತ್ ಸ್ಥಾವರವನ್ನು ವಿರೋಧಿಸಿದವರು. ಶಿವರಾಮ್ ಕಾರಂತ, ಕುಸುಮ ಸೊರಬ, ಸುಂದರ್ಲಾಲ್ ಬಹುಗುಣ, ಮೇಧಾ ಪಾಟ್ಕರ್. 18 ಪೋಸ್ಕೋ ಕಾಯ್ದೆ 2012 ಜಾರಿಗೆ ತಂದ ಮುಖ್ಯ ಉದ್ದೇಶ ಬಾಲಕಾರ್ಮಿಕ ಪದ್ಧತಿಯನ್ನು ಹೋಗಲಾಡಿಸುವುದು, ಭ್ರೂಣ ಹತ್ಯೆಯನ್ನು ತಡೆಯುವುದು, ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ಇಲ್ಲವಾಗಿಸುವುದು, ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳನ್ನು ರಕ್ಷಿಸುವುದು. 19 ಅರಾವಳಿ ಬೆಟ್ಟಗಳಲ್ಲಿರುವ ಅತ್ಯಂತ ಎತ್ತರದ ಶಿಖರ ಗುರು ಶಿಖರ, ಅಣ್ಣಾಮಲೈ, ಅರ್ಮಕೊಂಡ, ಆನೈಮುಡಿ. 20 ಪಶ್ಚಿಮ ಬಂಗಾಳದಲ್ಲಿ ಬೇಸಿಗೆಯಲ್ಲಿ ಬೀಳುವ ಪರಿಸರಣ ಮಳೆ ಇದಾಗಿರುತ್ತದೆ. ಆಂದಿಸ್ ಕಾಲಬೈಸಾಖಿ, ಮಾವಿನ ಹೊಯ್ಲು, ಕಾಫಿಯ ಹೂಮಳೆ. 21 ಲ್ಯಾಟರೈಟ್ ಮಣ್ಣು ಅಷ್ಟೊಂದು ಫಲವತ್ತಾದುದಲ್ಲ, ಏಕೆಂದರೆ ಜಲವಿಲೀನೀಕರಣಕ್ಕೆ ಒಳಪಡುತ್ತದೆ, ಜೈವಿಕ ವಸ್ತುಗಳು ಕೊಳೆಯುತ್ತವೆ, ಒತ್ತೊತ್ತಾದ ಕಣಗಳಿಂದ ರಚನೆಯಾಗಿದೆ, ಮರಳಿನಾಂಶ ಹೆಚ್ಚಾಗಿರುತ್ತದೆ. 22 ಶ್ರೀಗಂಧ ಮರ ಈ ಕಾಡುಗಳಲ್ಲಿ ಬೆಳೆಯುತ್ತದೆ. ನಿತ್ಯ ಹರಿದ್ವರ್ಣ ಕಾಡುಗಳು, ಉಷ್ಣವಲಯದ ಎಲೆ ಉದುರುವ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು, ಪರ್ವತದ ಕಾಡುಗಳು. 23 ದಕ್ಷಿಣ ಭಾರತದಲ್ಲಿಯೇ ಅತಿ ಉದ್ದವಾದ ನದಿ ಕಾವೇರಿ ನದಿ, ಕೃಷ್ಣಾ ನದಿ, ಗೋದಾವರಿ ನದಿ, ನರ್ಮದಾ ನದಿ. 24 ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಉತ್ಪಾದಿಸುವ ರಾಜ್ಯ 24ನೇದು ಪಂಜಾಬ್, ಗುಜರಾತ್, ಉತ್ತರ ಪ್ರದೇಶ್, ಹರಿಯಾಣ. 25 ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯುವ ಬಂದರು ಕೊಚ್ಚಿ, ಮರ್ಮಗೋವಾ, ಮುಂಬೈ, ಕಾಂಡ್ಲಾ. 26 ಭಾರತದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧಿ ಪಡೆದಿರುವುದು ದಾವಣಗೆರೆ, ಬೆಂಗಳೂರು, ಮುಂಬೈ, ಕೋಲ್ಕತ್ತಾ. 27 ಸಮುದ್ರದ ತೀರದಲ್ಲಿ ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸಲು ಕಾರಣ ಸಮುದ್ರದ ಕೊರೆತ ನಿಯಂತ್ರಿಸಲು, ಪ್ರವಾಹಗಳನ್ನು ನಿಯಂತ್ರಿಸಲು, ಭೂಕುಸಿತವನ್ನು ನಿಯಂತ್ರಿಸಲು, ಭೂಕಂಪಗಳನ್ನು ನಿಯಂತ್ರಿಸಲು. 2011 ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ 945, 946, 947, 980. ಇವುಗಳಲ್ಲಿ ಒಂದು ಪ್ರಮುಖ ವಸತಿ ಯೋಜನೆಯಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ, ಗ್ರಾಮ ಸಡಕ್ ಯೋಜನೆ. ಪಿಂಚಣಿದಾರರು ತೆರೆಯಬಹುದಾದ ಖಾತೆ: ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಪರಿಹಾರ ಮೊತ್ತವು 20 ಲಕ್ಷ ರೂಪಾಯಿಗಳನ್ನು ಮೀರಿದ್ದರೆ ದೂರನ್ನು ಸಲ್ಲಿಸಬೇಕಾದ ಆಯೋಗ
ಮಹಿಳಾ ಆಯೋಗ, ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ, ರಾಷ್ಟ್ರೀಯ ಆಯೋಗ. 32. ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ. ಹೈದರಾಲಿ ಬ್ರಿಟಿಷರ ಆರ್ಕಾಟಿಗೆ ಮುತ್ತಿಗೆ ಹಾಕಿದ್ದು, ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದು, ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ, ಬ್ರಿಟಿಷರ ಹೊಸ ಷರತ್ತುಗಳ ಒಪ್ಪಂದವನ್ನು ಟಿಪ್ಪು ನಿರಾಕರಿಸಿದ್ದು. 33ನೇ ಪ್ರಶ್ನೆ, ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ದಾದಾಬಾಯಿ ನವರೋಜಿ, ಬಾಲ ಗಂಗಾಧರ ತಿಲಕ್, ಡಬ್ಲ್ಯೂ.ಸಿ. ಬ್ಯಾನರ್ಜಿ, ಎ.ಒ. ಹ್ಯೂಮ್. 34ನೇ MCQ, ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಮಂಡಿಸಿದವರು. ಸರ್ ಸೈಯದ್ ಅಹಮದ್ ಖಾನ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಮಹಮ್ಮದ್ ಅಲಿ ಜಿನ್ನಾ ಅಲಿ ಸಹೋದರರು. 35. 1929 ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿದ್ದವರು. ಜವಾಹರಲಾಲ್ ನೆಹರು, ಡಾಕ್ಟರ್ ಆನಿ ಬೆಸೆಂಟ್, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯ್ ಪಟೇಲ್. 36ನೇದು, ವೈಯಕ್ತಿಕ ಸಂಪರ್ಕ ಮಾಧ್ಯಮಕ್ಕೆ ಉದಾಹರಣೆ. ಆಕಾಶವಾಣಿ, ವೃತ್ತಪತ್ರಿಕೆ, ದೂರದರ್ಶನ, ಟೆಲಿಫೋನ್. 37. ಭಾರತದ ಹೆಬ್ಬಾಗಿಲು ಎಂದು ಕರೆಯುವ ಬಂದರು. ಮಂಗಳೂರು, ಮುಂಬೈ, ಕೋಲ್ಕತ್ತಾ, ಚೆನ್ನೈ. 38. ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದ ವರ್ಷ. 1991, 1992, 1986, 1993. ಖಾತೆದಾರರ ಬೆಲೆಬಾಳುವ ವಸ್ತುಗಳ ರಕ್ಷಣೆಗೆ ಬ್ಯಾಂಕ್ ಒದಗಿಸುವ ಸೇವೆ. ಸಾಲ ಕೊಡುವುದು, ಭದ್ರತಾ ಕಪಾಟು, ಸಹಿಗಳ ಜವಾಬ್ದಾರಿ, ವ್ಯಾಪಾರಕ್ಕೆ ಸಾಲ. 40ನೇ MCQ, ಅಮೆರಿಕದ ನಾಗರಿಕರಿಗೆ 4 ಹಕ್ಕುಗಳ ವಿಧೇಯಕವನ್ನು ಅಂಗೀಕರಿಸಿದ ಅಮೆರಿಕದ ಅಧ್ಯಕ್ಷ. ಜಾರ್ಜ್ ವಾಷಿಂಗ್ಟನ್, ರೂಸ್ವೆಲ್ಟ್, ಜಾನ್ ಎಫ್ ಕೆನಡಿ, ಬರಾಕ್ ಒಬಾಮಾ. ವಿದ್ಯಾರ್ಥಿಗಳೇ, ಇದುವರೆಗೆ 40 ಪ್ರಶ್ನೆಗಳನ್ನು ನೋಡಿದ್ರಲ್ಲ. ಈ MCQಗಳಿಗೆ ಸರಿಯಾದ ಉತ್ತರವನ್ನು ಈಗ ನೋಡೋಣ ಬನ್ನಿ. ಮೊದಲನೇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಕಾನ್ಸ್ಟಾಂಟಿನೋಪಲ್. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಲ್ಬಾಯ್. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಗೊಳ್ಳಿ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೆನ್ರಿ ಡೆರೋಜಿಯೋ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಂಗಲ ಪಾಂಡೆ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸುರೇಂದ್ರನಾಥ ಬ್ಯಾನರ್ಜಿ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರೌಲತ್ ಕಾಯ್ದೆ. ಒಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಜಾತ್ಯತೀತ ಮತ್ತು ಸಮಾಜವಾದಿ. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾದೇಶಿಕ ಅಸಮತೋಲನ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚೌವೆನ್ ಲಾಯ್. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ. 13ನೇ MCQ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾನ್ಯ ಸಭೆ. 14ನೇ MCQ ಸರಿಯಾದ ಉತ್ತರ ಆಪ್ಷನ್ ಬಿ ಯುನಿಸೆಫ್. 15ನೇ MCQ ಸರಿಯಾದ ಉತ್ತರ
ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ. 16 ಸರಿಯಾದ ಉತ್ತರ ಆಪ್ಷನ್ ಬಿ ಅಸಂಘಟಿತ ವಲಯದ ಕಾರ್ಮಿಕರು. 17 ಸರಿಯಾದ ಉತ್ತರ ಆಪ್ಷನ್ ಎ ಶಿವರಾಮ್ ಕಾರಂತ. 18 ಆಪ್ಷನ್ ಡಿ ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳನ್ನು ರಕ್ಷಿಸುವುದು. 19 ಸರಿಯಾದ ಉತ್ತರ ಆಪ್ಷನ್ ಎ ಗುರುಶಿಖರ. 20 ಸರಿಯಾದ ಉತ್ತರ ಆಪ್ಷನ್ ಬಿ ಕಾಲಬೈಸಾಖಿ. 21 ಸರಿಯಾದ ಉತ್ತರ ಆಪ್ಷನ್ ಎ ಜಲವಿಲೀನೀಕರಣಕ್ಕೆ ಒಳಪಡುತ್ತದೆ. 22 ಸರಿಯಾದ ಉತ್ತರ ಆಪ್ಷನ್ ಬಿ ಉಷ್ಣವಲಯದ ಎಲೆ ಉದುರುವ ಕಾಡುಗಳು. 23 ಸರಿಯಾದ ಉತ್ತರ ಆಪ್ಷನ್ ಸಿ ಗೋದಾವರಿ ನದಿ. 24 ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ್. 25 ಸರಿಯಾದ ಉತ್ತರ ಆಪ್ಷನ್ ಎ ಕೊಚ್ಚಿ. ಕೊಚ್ಚಿಯನ್ನು ಅರಬ್ಬಿ ಸಮುದ್ರದ ರಾಣಿ ಅಂತಾರೆ. 26 ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ. ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. MCQ ನಂಬರ್ 27 27 ಸರಿಯಾದ ಉತ್ತರ ಆಪ್ಷನ್ ಎ ಸಮುದ್ರದ ಕೊರೆತ ನಿಯಂತ್ರಿಸಲು. 28 ಸರಿಯಾದ ಉತ್ತರ ಆಪ್ಷನ್ ಎ 945. 29 ಸರಿಯಾದ ಉತ್ತರ ಆಪ್ಷನ್ ಎ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. 30 ಸರಿಯಾದ ಉತ್ತರ ಆಪ್ಷನ್ ಎ ಉಳಿತಾಯ ಖಾತೆ. 31 ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ಆಯೋಗ. 32 ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟಿಷರು ಮಾಹಿಯನ್ನು ವಶಪಡಿಸಿಕೊಂಡಿದ್ದು. 33 ಸರಿಯಾದ ಉತ್ತರ ಆಪ್ಷನ್ ಎ ದಾದಾಬಾಯಿ ನವರೋಜಿ. 34 ಸರಿಯಾದ ಉತ್ತರ ಆಪ್ಷನ್ ಸಿ ಮಹಮ್ಮದ್ ಅಲಿ ಜಿನ್ನಾ. 35 ಸರಿಯಾದ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು. 36ನೇ MCQ ಸರಿಯಾದ ಉತ್ತರ ಆಪ್ಷನ್ ಡಿ ಟೆಲಿಫೋನ್. 37ನೇ MCQ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ. 38ನೇ MCQ ಸರಿಯಾದ ಉತ್ತರ ಆಪ್ಷನ್ ಡಿ 1993. 39 ಸರಿಯಾದ ಉತ್ತರ ಆಪ್ಷನ್ ಬಿ ಭದ್ರತಾ ಕಪಾಟು. 40 ಸರಿಯಾದ ಉತ್ತರ ಆಪ್ಷನ್ ಸಿ ಜಾನ್ ಎಫ್ ಕೆನಡಿ. 40 ಪ್ರಶ್ನೆಗಳು, ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಉತ್ತರಗಳನ್ನು ನೋಡಿದ್ರಲ್ಲ ಮಕ್ಕಳೇ. ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು.